ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸತ್ಯಮೂರ್ತಿ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ದೇವರು ಯಾತಕ್ಕೆ ಕಾಣುವುದಿಲ್ಲ. ಈ ಪ್ರಶ್ನೆ ಎಲ್ಲರಿಗೂ ಬಂದ್ಬಿಟ್ಟಿರುತ್ತೆ. ದೇವರು ಕಾಣಲ್ಲ, ತುಂಬ ಜನಕ್ಕೆ ಅನುಮಾನಗಳಿದೆ, ಈ ಥರ ಎಲ್ಲ ಇದೆ. ದೇವರು ಯಾತಕ್ಕೆ ಕಾಣಲ್ಲ ಅಂತ ಹೇಳಿದ್ರೆ, ಮೊದಲನೇ ಉತ್ತರ ಏನು ಹೇಳ್ಬೋದು ಅಂತಂದರೆ, ನಾವು ದೇವ್ರು ಕಾಣಬೇಕಾದ್ರೆ ನಾವು ಅದಕ್ಕೆ ತಕ್ಕಂತಹ ಪೂಜೆ ಮಾಡಿ ನಾವು ದೇವರನ್ನು ಒಲಿಸ್ಕೋಬೇಕು. ಒಂದು ಡಿಗ್ರಿ ಮಾಡಬೇಕಾದ್ರೇ 20 ವರ್ಷ ಬೇಕು, 22 ವರ್ಷ ಬೇಕು. ಹುಟ್ಟಿದ ಮಗುವಿಂದ ಹಿಡಿದು LKG, 1ನೇ ಕ್ಲಾಸು, ಅಪ್ ಟು 7th, ಹೈಸ್ಕೂಲು, PUC, ಇಂಜಿನಿಯರಿಂಗು. ಅರೌಂಡ್ 16 ವರ್ಷ SLC ಆದರೆ, 18 ವರ್ಷ PUC, 22 ವರ್ಷ ಇಂಜಿನಿಯರಿಂಗು, 3 ವರ್ಷದ್ದಾದರೆ 21 ವರ್ಷ ಡಿಗ್ರಿ ಮಾಡಿದ್ರೆ. 21 ವರ್ಷ 22 ವರ್ಷ ಒಂದು ಡಿಗ್ರಿ ಪಡಿಬೇಕಾದ್ರೆ ನಮಗೆ ಬೇಕಾಗತ್ತೆ. ದೇವ್ರು ಯಾಕೆ ಕಾಣಲ್ಲ ಅಂತ ತಕ್ಷಣ ಓಡ್ ಬಂದು ದೇವ್ರನ್ನ ಮುಂದೆ ನಿಂತ್ಕೊಳಕ್ಕಾಗಲ್ಲ. ದೇವ್ರನ್ನ ಒಲಿಸ್ಕೊಂಡ್ರೆ ದೇವ್ರು ಕಾಣ್ತಾನೆ. ಆದರೆ ನಮಗೆ ಕಾಣ್ತು ಅಂತ ನಮಗೆ ಬೇರೆಯವ್ರಿಗೆ ನಾವು ಹೇಳಕ್ಕೆ ಹೋದರೆ ಇವನಿಗೆಲ್ಲ ಹುಚ್ಚು ಅಂತಂತಾರೆ, ಅವರು ಅದನ್ನು ಒಪ್ಪಲ್ಲ. ಆದ್ದರಿಂದ ಮೊದಲನೇ ಉತ್ತರ, ದೇವರನ್ನು ಚೆನ್ನಾಗಿ ಪೂಜೆ ಮಾಡಿದ್ರೆ, ದೇವರು ಒಲಿದ್ರೆ ನಮಗೆ ದೇವರು ಕಾಣುತ್ತೆ. ಅದು ಅವರವರೇ ಅನುಭವನ ತಗೊಳ್ಬೇಕು. ಎರಡನೇ ಉತ್ತರ, ಕಣ್ಣಿಗೆ ಕಾಣುವುದು ಮಾತ್ರವೇ ಪ್ರಪಂಚದಲ್ಲಿ ಇಲ್ಲ. ಈಗ ನಮಗೆ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಕಣ್ಣಿಗೆ ಕಾಣುವುದಿಲ್ಲ. ಹಂಗನ್ಬಿಟ್ಟು ಎಲೆಕ್ಟ್ರಿಕ್ ಕರೆಂಟನ್ನು ಮುಟ್ಟಿದ್ರೆ ಗೊತ್ತಾಗತ್ತೆ ಕರೆಂಟ್ ಇದೆಯೋ, ವಿದ್ಯುತ್ ಇದೆಯೋ ಇಲ್ವೋ ಅಂತ. ವಿದ್ಯುತ್ ಇಲ್ಲ ಅಂದ್ಬಿಟ್ಟು ವಿದ್ಯುತ್ ಹಿಡ್ಕೊಳ್ಳಿ ಹೋಗಿ ಗೊತ್ತಾಗತ್ತೆ. ಕಣ್ಣಿಗೆ ಕಾಣುವುದು ಮಾತ್ರವೇ ಇಲ್ಲ. ಕಣ್ಣಿಗೆ ಕಾಣುವುದು ದೃಶ್ಯ, ಕಿವಿಗೆ ಕೇಳಿಸುವುದು ಶಬ್ದ, ಮೂಗಿಗೆ ಬರುವಂತಹದ್ದು ವಾಸನೆ, ನಾಲಿಗೆಯ ಒಂದು ಅನುಭವ ರುಚಿ, ಚರ್ಮದ ಅನುಭವ ಸ್ಪರ್ಶ. ದೇವರು ಅಂತನ್ನೋದು ಇದು ಯಾವುದೂ ಅಲ್ಲ. ದೇವರು ಅಂತನ್ನೋದು ಆತ್ಮಾನುಭವ. ಆತ್ಮಕ್ಕೆ ಸಿಲುಕುವುದು, ಆತ್ಮಕ್ಕೆ ನಿಲುಕುವುದು, ಆತ್ಮಕ್ಕೆ ಬರುವಂಥದ್ದು ದೇವರು. ದೇವರು ಅನ್ನೋ ಪದದಲ್ಲೇ ನಾವು ಅನ್ಕೋಬಹುದು, ದೇವರು ದೇಶಾತೀತ, ವರ್ಣಾತೀತ, ರೂಪಾತೀತ. ದೇವರು ಅಂತನ್ನೋದು ದೇಶವನ್ನು ಮೀರಿದ್ದು, ವರ್ಣಾತೀತ ಬಣ್ಣವನ್ನು ಮೀರಿದ್ದು, ರೂಪವನ್ನು ಮೀರಿದ್ದು. ಆದ್ದರಿಂದ ಪ್ರತಿಯೊಂದರಲ್ಲೂ ದೇವರನ್ನು ಕಾಣಬೇಕು. ದೇವರು ಅಂತಂದರೆ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡು ಮಹಾವಿಷ್ಣುವೇ ಬರ್ತಾನೆ ಅಂತನೂ ಅಂದ್ಕೊಳ್ಳೋಕ್ಕಾಗಲ್ಲ, ಈಶ್ವರ ಬರ್ತಾನೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ದೇವರು, ದೈವತ್ವವನ್ನು ನೋಡುವುದೇ ದೇವರು. ಆದ್ದರಿಂದ ನಾವು ದೇವರು ಯಾತಕ್ಕೆ ಕಾಣಲ್ಲ ಅಂತಂದರೆ, ಅದನ್ನು ಒಲಿಸ್ಕೊಂಡ್ರೆ ದೇವರು ಕಾಣ್ತಾನೆ. ಆಮೇಲೆ ಕಾಣೋದು ಮಾತ್ರ ಪ್ರಪಂಚದಲ್ಲಿ ಇಲ್ಲ. ಕಿವಿಗೆ ಕೇಳಿಸುವಂಥದ್ದು ಅನುಭವ, ಮೂಗಿಗೆ ವಾಸನೆ ಬರತಕ್ಕಂಥದ್ದು ಅನುಭವ, ನಾಲಿಗೆಗೆ ರುಚಿಸ್ತಕ್ಕಂಥದ್ದು ಅನುಭವ, ಚರ್ಮಕ್ಕೆ ಸ್ಪರ್ಶವಾಗತಕ್ಕಂತಹದ್ದು ಅನುಭವ. ದೇವರು ಆತ್ಮಾನುಭವ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಇದನ್ನು ನಾನು ಸತ್ಯಮೂರ್ತಿ NR ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಇದನ್ನು ಎಲ್ಲರೂ ಕೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಎಲ್ಲರೂ ದೇವರ ಬಗ್ಗೆ ತಿಳಿದುಕೊಳ್ಳಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.